ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಿಗ್ಗೆ 4 ಗಂಟೆ ಮನೆ ಬಿಟ್ಟೆ. ಕೋಲಾರ ಟು ಬ್ಯಾಂಗ್ಳೂರ್ 1 ಅವರ್ಗೆಲ್ಲ ರೀಚ್ ಆದ್ವಿ. ಕರೆಕ್ಟಾಗಿ 5:10ಗೆಲ್ಲ ಕೆ ಆರ್ ಪುರಂಗೆ ರೀಚ್ ಆದ್ವಿ. ಮಾರ್ನಿಂಗ್ 5ಗೆಲ್ಲ ಎಷ್ಟೊಂದು ಟ್ರಾಫಿಕ್ ಇದೆ ನೋಡಿ. ಎಲ್ಲಿಗೆ ಹೊರಟಿದ್ದೀನಿ ಅಂತಂದ್ರೆ ಕೋಲಾರ ಟು ಮೈಸೂರ್. 2 ಡೇಸ್ ಮೈಸೂರೆಲ್ಲ ಸುತ್ತಾಡಬೇಕು ಅಂತ ಹೋಗ್ತಿದ್ದೀನಿ. ಯಾಕೆ ಇಷ್ಟೊಂದು ಎಕ್ಸೈಟ್ಮೆಂಟಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಹೋಗ್ತಿರೋದು ಬಸ್ಸಲ್ಲೋ ಟ್ರೈನಲ್ಲೋ ಅಲ್ಲ, ಬೈಕಲ್ಲಿ. 2 ಡೇಸ್ ರೋಡ್ ಟ್ರಿಪ್. 2 ಡೇಸ್ ಟ್ರಿಪ್ಪು ಮೈಸೂರಿಗೆ ಬೈಕಲ್ಲಿ ಹೋಗ್ತಿದ್ದೀನಿ ಅಂತ ನಾನು ಯಾರ್ಯಾರಿಗೆ ಹೇಳಿದ್ನೋ ಅವರೆಲ್ಲ ಶಾಕ್ ಆದರು. ಯಾಕೆ ಅಂತಂದರೆ, ಕೋಲಾರ ಟು ಮೈಸೂರು 240 ಕಿಲೋಮೀಟರ್ಸ್ ಆನ್ ದ ಬೈಕ್. ತಮಾಷೆ ಅಲ್ಲ. ನಾನು ಹೇಳ್ತಿರೋದು 240 ಕಿಲೋಮೀಟರ್ಸ್ ಜಸ್ಟ್ ಹೋಗಿದ್ದು. ಬಂದಿದ್ದು ಸೇರಿಸ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 500 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ನನಗಂತೂ ಬೈಕಲ್ಲಿ ಹೋಗಿದ್ದ ಫೀಲೇ ಅನಿಸಿಲ್ಲ. ಅಂದರೆ ಟಯರ್ಡ್ನೆಸ್ ಆಗಲಿ ಅಥವಾ ಬಾಡಿ ಪೇನ್ಸ್ ಆಗಲಿ ಏನೂ ಆಗಲಿಲ್ಲ. ಈ ಟ್ರಿಪ್ ಹೋಗಿ ಬಂದಮೇಲೆ ನನಗೆ ಅರ್ಥ ಆಗಿದ್ದು ಬೈಕರ್ಸ್ ಏನಕ್ಕೆ ಅಷ್ಟೊಂದು ಲಾಂಗ್ ರೋಡ್ ಟ್ರಿಪ್ನ ಹೋಗೋದಕ್ಕೆ ಇಷ್ಟಪಡ್ತಾರೆ ಅಂತ. ಎಷ್ಟು ಚೆನ್ನಾಗಿರುತ್ತಂತಂದರೆ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಅದು ಗೊತ್ತಾಗೋದು. ನಾವು ಹೇಳಿದ್ರೆ ಅರ್ಥ ಆಗಲ್ಲ. ಓನ್ ವೆಹಿಕಲಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡೋದ್ರಿಂದ ಬೆನಿಫಿಟ್ ಏನಪ್ಪ ಅಂತಂದರೆ, ಇಷ್ಟ ಬಂದ ಕಡೆ ನಾವು ವೆಹಿಕಲ್ನ ಪಾರ್ಕ್ ಮಾಡಿ ಇಷ್ಟ ಬಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಬಹುದು. ಆತರವಾಗಿ ಹೋಗ್ಬೇಕು, ಅಯ್ಯೋ ಆ ಪ್ಲೇಸ್ ನೋಡಿಲ್ಲ ಈ ಪ್ಲೇಸ್ ನೋಡಿಲ್ಲ ಅನ್ನೋದಿರಲ್ಲ. ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಓನ್ ವೆಹಿಕಲಲ್ಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಸೂಪರ್ ಎಕ್ಸ್ಪೀರಿಯನ್ಸ್ ಅದು. ಈ ಟ್ರಿಪ್ಪಲ್ಲಿ ಒಳ್ಳೆ ಅನುಭೂತಿ ಸಿಕ್ತು. ಪ್ರತಿಯೊಂದು ಕ್ಷಣನೂ ಪ್ರತಿಯೊಂದು ಮೂಮೆಂಟು ನಾನು ಎಂಜಾಯ್ ಮಾಡಿದೆ. ಕೋಲಾರ ಟು ಮೈಸೂರು ವಯಾ ಬ್ಯಾಂಗ್ಳೂರ್ ರೋಡ್ ತುಂಬ ಚೆನ್ನಾಗಿದೆ. ಹೈವೇ ಅಂತೂ ತುಂಬ ಚೆನ್ನಾಗಿದೆ. ರೋಡ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಅಕ್ಕಪಕ್ಕ ಮರ ಗಿಡಗಳು. ಮಂಡ್ಯ ಬರ್ತಿದ್ದಂಗೆ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಸ್ಟಾರ್ಟ್ ಆಗೋಯ್ತು. ಕಬ್ಬಿನ ಗದ್ದೆಗಳು, ತೆಂಗಿನ ಮರಗಳು, ಮಾವಿನ ಮರಗಳು, ತೋಟ, ಗದ್ದೆ ಇವೆಲ್ಲ ನೋಡೋದಕ್ಕೆ ಕಣ್ಣು ಸಾಕಾಗಲ್ಲ ನಿಜವಾಗ್ಲೂ. ಇಷ್ಟು ಚೆನ್ನಾಗಿರುತ್ತಾ ಅಂತ ಅನ್ನಿಸ್ತು. ಲೋ ಬಜೆಟ್, ಲಾಂಗ್ ಜರ್ನಿ, ಹೈ ಎಕ್ಸ್ಪೀರಿಯನ್ಸ್ ಟ್ರಿಪ್ ಇದು. ತುಂಬ ಚೆನ್ನಾಗಿತ್ತು. ಇಲ್ಲಿ ಕಾಣ್ತಿದಾರಲ್ಲ ಬೈಕರ್ಸು, ಇವರೇ ಅಲ್ಲ, ನಮ್ಮ ಬೈಕ್ ಹಿಂದೆನೂ ತುಂಬ ಜನ ಇದ್ದಾರೆ. ಇನ್ನೂ ಒಂದು 20-30 ಬೈಕ್ಸ್ ಇದಾವೆ. ಇವರೆಲ್ಲನೂ ಮೈಸೂರಿಗೆನೆ ರೋಡ್ ಟ್ರಿಪ್ ಬಂದಿರೋದು. ಫೈನಲಿ ಮೈಸೂರಿಗೆ ರೀಚ್ ಆದ್ವಿ.
ಮಾರ್ನಿಂಗ್ ಬಿಡ್ತೀವಿ ಅಂತ ಕನ್ಫರ್ಮ್ ಆಗಿತ್ತಲ್ವಾ, ಸೊ ಅದಕ್ಕೆ ನೈಟೇ ರೂಮ್ ಬುಕ್ ಮಾಡಿದ್ವಿ. ಅದೇ ರೂಮಿಗೆ ಬಂದ್ವಿ ನಾವು ಅನ್ಕೊಂಡಿದ್ದಕ್ಕಿಂತನೂ 1 ಅವರ್ ಲೇಟ್ ಆಯಿತು ರೀಚ್ ಆಗೋದಕ್ಕೆ ಮೈಸೂರಿಗೆ. ಕಂಟಿನ್ಯೂಯಸ್ 240 ಕಿಲೋಮೀಟರ್ಸ್ ಜರ್ನಿನಲ್ಲಿ 3 ಪ್ಲೇಸಸ್ಸಲ್ಲೇನೋ ನಾವು ರೆಸ್ಟ್ ಮಾಡಿದ್ವಿ ಅಷ್ಟೇ. ಒಂದು 10 ಮಿನಿಟ್ಸ್ ಬೈಕ್ ಸೈಡ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹಾಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಫೈನಲಿ ರೀಚ್ಡ್ ಅವರ್ ಡೆಸ್ಟಿನಿ. ಮುಖದಲ್ಲಿ ಟೈರ್ಡ್ನೆಸ್ ಕಾಣಿಸ್ತಿದ್ರು ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ ನನಗೆ. ಬರೋ ತನಕ ಕನ್ಫರ್ಮ್ ಇಲ್ಲ, ನನಗೆ ನಾನೇ ನಂಬಕ್ ಆಗ್ತಿಲ್ಲ. ಯಾಕೆ ಅಂತಂದ್ರೆ 240 ಕಿಲೋಮೀಟರ್ಸು ಬೈಕ್ ಜರ್ನಿ, ನನ್ನ ಕೈಯಲ್ಲಿ ಅಷ್ಟು ದೂರ ಕುತ್ಕೊಂಡು ಬರಕ್ ಆಗುತ್ತಾ ಅಂತ ಒಂದು ಡೌಟ್ ಇತ್ತು. ಅದೊಂದು ಅಚೀವ್ಮೆಂಟ್ ನಂದು. 2 ಡೇಸಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ಲೇಸಸ್ ಕವರ್ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ನಾವು ಅನ್ಕೊಂಡಿದ್ದು 4 ಪ್ಲೇಸಸ್ ಅಷ್ಟೇನೆ. ಮೈಸೂರು ಝೂ, KRS ಡ್ಯಾಮ್, ಚಾಮುಂಡಿ ಬೆಟ್ಟ ಮತ್ತೆ ಮೈಸೂರು ಪ್ಯಾಲೇಸ್. ಈ 4 ಪ್ಲೇಸ್ ನೋಡಿದ್ರೆ ಸಾಕು ಅಂತ ಅನ್ಕೊಂಡು ಬಂದಿರೋದು. ಅಂದರೆ ಹರಾಬರಿನಲ್ಲಿ ನೋಡಬಾರ್ದು, ಫುಲ್ ಡೀಟೇಲ್ ಆಗಿ ನಿಮಗೂ ಯೂಸ್ಫುಲ್ ಆಗೋ ಥರ ಫುಲ್ ವಿಡಿಯೋ ಕವರ್ ಮಾಡಬೇಕು, ಪ್ಲಸ್ ನಾವು ನೋಡಬೇಕು ಅಂತ ಫ್ರೆಶ್ ಆಗಿ ಇವಾಗ ಫಸ್ಟು ಮೈಸೂರು ಝೂ ನೋಡೋದಕ್ಕೆ ಹೊರಟಿದ್ದೀನಿ. ನೀನೇ ಮಾಡ್ಕೊ. ಹಲೋ, ಹೆಂಗ್ ಮಾಡ್ತೀನಿ ನೋಡು. ಅದು ಕತ್ತಷ್ಟು ಮೇಲೆ ಹೋಗೋದು ಗೊತ್ತಾಗೋದು ಎತ್ತಿದ್ರೆ ಇಷ್ಟೊಳದಾಗಿರುತ್ತೆ ಅದು. ಬಟ್ ಒಂದೊಂದೇ ಏ ಇಲ್ಲಪ್ಪ, ಒಂದು ಅಲ್ಲಿದ್ದಾವೆ ನೋಡು ಮೇಲ್ಗಡೆ, ಆ ಕಡೆಗೆ ಅದು ಹದ್ದು ತಾನೆ, ಬಿಳಿ ಕರಡ.
ಈಗಲೇ ಹಿಂಗೆ ಇನ್ನು ಫ್ಯೂಚರ್ ಜನ್ರೇಷನಲ್ಲಿ ಎಲ್ಲ ಫೋಟೋಗಳು ತೋರಿಸ್ಬೇಕು ತಾನೇ. ವಿಡಿಯೋ ಚೆನ್ನಾಗಿ ಬರ್ತಾ ಇದೆ. ಗೈಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಇದಕ್ಕೆ ಹೋಗಿದ್ವಿ. ವಿಡಿಯೋಸ್ ಚೆನ್ನಾಗಿ ಬರ್ತದೆ. ಬನ್ನೇರುಘಟ್ಟಕ್ಕೆ ಅಲ್ಲಿ ಗೈಡ್ ಸೆಕೆ ಆಗ್ತೈತೆ, ಹೊಟ್ಟೆ ಸಿಗ್ತೈತೆ. ತಿನ್ಬಿಟ್ಟು ಬರ್ಬೇಕಾಗುತ್ತೆ. ಇದೆಲ್ಲ ನಾವು ಇದ್ರಲ್ಲಿ ನೋಡೋದೆ ವಿಡಿಯೋಸ್ ಅಲ್ಲ. ಮಾತಾಡ್ತಾವ ಗೊತ್ತಾವು. ಏನೋ ಯೋಚನೆ ಮಾಡ್ತಾ ಇದೆ ಪಾಪ. ಅಲ್ಲಿದೆ ನೋಡಿ ಚಿರತೆ. ಅಲ್ಲಿ ಅಲ್ಲಿ ಮಲಗಿದೆ ನೋಡಲ್ಲಿ, ಆ ವಿಂಡೋ ಹತ್ರ. ಏನು ರಿಯಲ್ ಆಗಿ ನೋಡಿ ಫೀಲೇ ಇಲ್ಲ. ಅದಕ್ಕೆ ಅದ್ಮೇಲೆ ಬಿದ್ದರೆ ಮಾತ್ರ ರಿಯಲ್ ಫೀಲ್ ಆಗುತ್ತಾ? ಇಲ್ಲೊಂದಿದೆ ನೋಡು. ಅದೇ ವಿಡಿಯೋ ಅವ್ರು ಹಾಕಿರೋ ಅದಕ್ಕೆ ಫೀಲ್ ಕೊಡೋದಕ್ಕೋಸ್ಕರ. ಅದಿಲ್ಲ ಅಂದಮೇಲೆ ಒಂದೇ ಇದೆ. ಏನೋ ಲೈಕ್ ಹಂಗಾರೆ ಪ್ರವೇಶ ಇಲ್ಲ. ಹಾಕಿರ್ತಾರೆ ನೋಡು. ಫಸ್ಟ್ ಟೈಮ್ ಗಂಡು ಬೀಜರಿಗೆ ಇದೇ ಇಲ್ಲ ಎಲೆಗಳು. ಇಲ್ಲಿದೆ ನೋಡು, ಇದು ಸರಪಳಿ ಇದೆ ತಾನೆ. ಫಸ್ಟ್ ಫುಡ್ ಸೈಕಲ್ ಅಲ್ಲ, ಫಸ್ಟ್ ಇದು ಜಂಪ್ ಮಾಡಲ್ವಪ್ಪ ಮೇಲಕ್ಕೆ. ಹಳ್ಳ ಕಡಿಮೆ ಜಾಸ್ತಿ ಇದೆಯಲ್ಲ. ಇಲ್ಲ ಕಡಿಮೆ ಆಗಿದ್ರ, ಅದಕ್ಕೆ ಜಾಸ್ತಿ ಆಗಿದ್ರು. ಇಲ್ಲ ಹೈಟ್ ಇದೆಯಲ್ಲ. ಏನೋ ಹೈಟ್ ಕಡಿಮೆ ಅನ್ಸುತ್ತಪ್ಪ ನನಗೆ. ಸೋಮವಾರ ಹೋಗಿದೆ ಬಿಡು. ಮುದಿ ಆಗೋಗಿತ್ತಂತೀಯ? ನಿನ್ನ ಥರನೇ ಸೋಮವಾರ ಹೋಗಿದೆ. ಅಲ್ಲ ನಿನ್ನ ಥರ ವಯಸ್ಸಾಗೋಗಿದ್ದು. ಹಾಂ, ಹಾಯ್ ಮಾಡು ವಿನಾಗೆ. ವೆರಿ ಗುಡ್ ವೆರಿ ಗುಡ್ ಅಂತ ಇದೆ ನೋಡಿ. ಅಲ್ಲೊಳಿಲ್ಲ ಅಂತ ಇದೆ ನೋಡಲ್ಲಿ ಬಾಯಲ್ಲಿ. ಇಲ್ಲಿ ಸಿಂಹಂಗೆ ಮೀಸೇನಿಲ್ಲ. ಓನರ ನೋಡಿ, ಸೇಮ್ ಫ್ಯಾಮಿಲಿ. ನಿಮ್ಮ ತಾತನವರು. ಇದು ಪವನ್ ಹೇಳ್ತಿ. ಪವನ್ ಮಗನೋ ಮಗಳೋ ಗೊತ್ತಿಲ್ಲ. ಅಪ್ಡೇಟ್ ಆಗಿಲ್ಲ ಅಷ್ಟೇ. ಅಪ್ಡೇಟ್ ಮಾಡ್ಬಿಡೋಕೆ ಅದನ್ನು.
ಇದು ಜಾಲ್ರಿ ಜಾಸ್ತಿ ಆಗ್ಬಿಟ್ಟದಲ್ಲ. ಸೇಮ್ ಥೇಟ್ ಡಿಟ್ಟೋ ನಿನ್ ಥರನೇ ಐತೆ ಅದು. ಬಾರೋ ಅಂತಾರದು. ಈ ಕಡೆ ಎಲ್ಲ ಹೋಗ್ತಾ ಇದೆಯಾ? ಎಲ್ಲ ಅವೇ ವಾನರಗಳ. ಇವುಗಳನ್ನ ಸಿಮೆಂಟು. ಆ ಕಡೆಗೆಲ್ಲ ಹೋಗಂಗಿಲ್ಲನಾ? ಎಲ್ಲ ಕೋತಿಗ್ಲು ಅಲ್ಲಿದೆ ನೋಡಲ್ಲ ಒಂದು. ನೀನೆ ನೋಡಿ ನಿಮ್ಮ ಫ್ಯಾಮಿಲಿ ಅವರು. ನೋಡು ನೀನು ಬರೋಷ್ಟೊತ್ತಿಗೆ ಓಡೋಗ್ತೀನಿ. ಬರ್ತೈತೆ ನೋಡು. ಏನೋ ಮುಚ್ಚಿಟ್ಕೊಂಡು ತಿಂತೈತೆ, ನಿನಗೆ ಕೊಡ್ಬೇಕಂತಾನೆ ಹಿಂಗೆ. ಎಷ್ಟಿರ್ಬೇಕು ನಮ್ಮೂರ ಕಡೆ? ಹಂಗಾರೆ ಈ ಥರದ್ದೇ ನಮ್ಮ ಇದರಲ್ಲಿ ಇದ್ದು ಸೇಮು. ನಾನು ಇಷ್ಟು ದಿನ ಶ್ರೀಗಂಧ ಅನ್ಕೊಂಡಿದ್ನು, ಅದನ್ನ ಹೊನ್ನೇನಾ ಇದು? ಸೇಮ್ 2-3 ಮರಗಳಿದ್ವು ನಮ್ಮ ಉಳ್ವಾಮಿನಲ್ಲಿ. ಅಲ್ಲೈತೆ ನೋಡಮ್ಮ ನಿಮ್ಮ ಫ್ಯಾಮಿಲಿ. ಚೀ 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 ಈ ಥರ ಎಲ್ಲ ಸುಳ್ಳೆಲ್ಲ ಮಾತಾಡಬಾರ್ದು. ಕರಿ ಅದನ್ನು ಕಿರ್ಚಬಾರ್ದು. ಬನ್ನಿ ಸರ್ ಬನ್ನಿ. ಅದನ್ನೇ ನಂಗೆ ಕಾಲು ನೋವು. ಎಳ್ನೀರು ಕುಡಿತೈತೆ. ಬಾ ಹೆಸರೇನು ಹೇಳು ಅದ್ರ ಹೆಸರೇನು? ಗೊರಿಲ್ಲ ಅಲ್ಲ, ಸಮಥಿಂಗ್ ಬೇರೆ ಏನೋ ಇರ್ತದೆ. ಅದೆಲ್ಲ ಡಿಫ್ರೆಂಟ್ ಆಗಿದ್ದಾವೆ ಇವು. ಮೂತಿಯ ಕುರು ಕುರು ಸೌಂಡ್ ಮಾಡ್ಬಿಟ್ರಪ್ಪ. ಕಾಣ್ತಾ ಇಲ್ಲ. ಅದು ಬ್ಲಾಕ್ ಆಗಿರೋದ್ರಿಂದ. ಪವನ್ ಅಂದಿದ ತಕ್ಷಣ ನೋಡ್ತೈತೆ. ಸರಿ ಕರಿ. ಪವನ್ 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 ಅದಕ್ಕೆ ನೋಡ್ತೈತೆ ನೋಡು. ಪವನ್ ಬರ್ತಾ ಐತೆ. ಅಯ್ಯೋ ಬೇಗಿಸ್ಬಿಟ್ಟೆ. ನಡೆಯೋಕ್ಕೆ ಕಷ್ಟ ಪಡೋದು ಪಾಪ. ಮೂರಿದಾವು ಅದಕ್ಕೆ ನಡೆಯೋಕ್ಕೆ ಕಷ್ಟ ನೋಡಿ ಪಾಪ. ಏನು ಮಾಡೋದು ನಿಂತರ ಹೋ ಅಂತ ಎದೆ ಹೊಡ್ಕೊಳ್ತಾ ಅನ್ಕೋಬೋದು ಅದು. ಇಲ್ಲಿ ಚೆನ್ನಾಗಿದೆ ನೋಡು. ಎರಡಿದಾವಲ್ಲೋ ಅಲ್ಲಿ. ಅದೆಷ್ಟು ದೊಡ್ಡದಾಗಿದೆ ನೋಡಲ್ಲಿ. ಎರಡಿರೋದ್ರಿಂದ ನಿಂಗೆ ಹಂಗೆ ಅನಿಸ್ತಿರೋದು. ಸಿಂಗಲ್ ನೋಡಿದ್ರೆ ಅನ್ಸಲ್ಲ. ಸಿಂಗಲ್ ದೊಡ್ಡದು ಅಲ್ಲಿ. ಸಿಂಗಲ್ ಕೂಡ ದೊಡ್ಡದಾಗೈತೆ. ಅದ್ರ ಮುಂದೆ ಏನೇನಿಲ್ಲ ನಾವು ಹಿಂಗೆ ತೆಗ್ಬಿಡ್ತದೆ ನಾವು ಇದರಲ್ಲಿ. ಕಾಣಿಸ್ ನನ್ನ ಕೈಯಲ್ಲಿ ಆಗಲ್ಲ.
ನೋಡು ಚಿಕ್ಕ ಮಕ್ಳಿಗೆ ಇರೋ ಇದು ಇಲ್ಲ ನಿನಗೆ. ಅವ್ರೇನು ಚಪ್ಪಲಿ ಹಾಕೊಂಡು ಬಂದವ್ರ.